ಸಿದ್ದರಾಮಯ್ಯನವರು ಬೇಕು. ಅವರು ಒಂಥರ ನಮಗೆ ದೇವ್ರು ಇದ್ದಂಗೆ. ಏನಕ್ಕೆ ಸರ್, ಏನು ಉದ್ಧಾರ ಮಾಡಿದ್ದಾರೆ ಸರ್ ಬಿಜೆಪಿ ಅವರು? ಬಟ್ ಬುಲೆಟ್ ಟ್ರೈನ್ ಎಲ್ಲಿದೆ ಸರ್ ಇವತ್ತು? ಸೊ ಎಲ್ಲರ ಅಕೌಂಟಲ್ಲಿ 15 ಲಕ್ಷ ಎಲ್ಲೋಯ್ತು? ಕಪ್ಪು ಹಣ ತರ್ತೀನಿ ಅಂತ ಹೇಳಿದ್ರಲ್ಲ ಸರ್, ಬ್ಲಾಕ್ ಮನಿ ಇಲ್ಲಿ ತಂದ್ರು. ಸೃಷ್ಟಿ ಮಾಡ್ತಾ ಇರೋದು ಇಲ್ಲಿ ಅದಾನಿ ಅಂಬಾನಿಗಳಿಗೆ ಮಾತ್ರ ಲಾಭ ಮಾಡ್ತಿದ್ದಾರೆ ಹೊರತು ಬಡವ್ರಿಗಾಗಿ ಯಾವುದೂ ಮಾಡ್ತಾ ಇಲ್ಲ. ಮೋದಿ ನೋಡಿ ಮುಖ ನೋಡಿ ವೋಟ್ ಹಾಕಿ ಅಂತಾರೆ. ಏನು ಮುಖ ನೋಡೋದು ಅವ್ರ? ದಿನ ನೋಡ್ತಿರ್ತೀವಿ, ವಾರ್ತೆಯಲ್ಲಿ ನೋಡ್ತಿರ್ತೀವಿ, ಪೇಪರಲ್ಲಿ ನೋಡ್ತಿರ್ತೀವಿ, ಎಲ್ಲ ನೋಡ್ತಿರ್ತೀವಿ. ರಾಮ ಮಂದಿರ ಕಟ್ಬಿಟ್ಟು ಆವಂತ ಜೈ ಅನ್ಬಿಟ್ಟು ಆಗೋಂಥರ ಇದು ಮಾಡೋದು. ಇವತ್ತು ಸಮುದ್ರ ಒಳಗೆ ಹೋಗ್ಬಿಟ್ಟು ಅಲ್ಲಿ ಇದು ಮಾಡೋದು. ನಾನು ತೊಟ್ಟಿ ಒಳಗೆ ಹೆಲ್ಮೆಟ್ ಹಾಕೊಂಡು ಅಚ್ಚುಕಟ್ಟಾಗಿ ನಾನು ದೇವ್ರ ಪೂಜೆ ಮಾಡ್ತೀನಿ. ಹಾಗನ್ಕ ನಾವು ಇದು ಮಾಡೋಕ್ಕಾಗತ್ತೆ. ದೇಶನ ಉದ್ಧಾರ ಮಾಡಬೇಕು, ಮಾರಾಟ ಮಾಡೋದಲ್ಲ. ಇವತ್ತು ನಮ್ಮ ಶ್ಯಾಮ್ ಅವ್ರು ಹೇಳಿದ್ರು, ಎಲ್ಲ ಪ್ರೈವೇಟ್ ಎಲ್ಲ ಮಾಡಿಬಿಡ್ತಾ ಇದ್ದಾರೆ, ಗೌರ್ಮೆಂಟ್ ಕೆಲಸದಲ್ಲಿ ಇರೋರೆಲ್ಲ ಇವತ್ತೆಲ್ಲ ಇದು ಮಾಡ್ತಾ ಇದ್ದಾರೆ ಅಂತ. ಯಾಕೆ? ತಿನ್ನ ಅನ್ನನೂ ಕಿತ್ಕೊಂಡ್ರೆ ಯಾವ ಥರ ಇದು ಅಲ್ವಾ ಸರ್? ತಿನ್ನ ಅನ್ನನೂ ಕಿತ್ಕೊಂಡು ಯಾವ ಥರ? ಏನು ಮಾಡೋಕ್ಕೆ? ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಇದು ಮಾಡ್ತಾರೆ, ಬಡವ್ರಿಗೆ ಬಗ್ಗರಿಗೆ ಏನೋ ಒಂದು ಹೇಳ್ತೀನಿ. ಇವತ್ತು ನಮ್ಮ ತಮ್ಮ ಹ್ಯಾಂಡಿಕ್ಯಾಪು, ಅವ್ರಿಗೂ ಒಂದು ಪೆನ್ಷನ್ ಬರುತ್ತೆ. ಅದು ಯಾರಿಂದ? ಇವತ್ತು ನಮ್ಮ ಅಮ್ಮನ ಒಬ್ಬರು ಹ್ಯಾಂಡಿಕ್ಯಾಪು, ಅದು ಅವ್ರಿಗೂ ದುಡ್ಡು ಬರ್ತಿದೆ. ಗೃಹಲಕ್ಷ್ಮಿ ಯಾರಿಂದ? ಸಿದ್ದರಾಮಯ್ಯ ಸರ್ಕಾರದಿಂದ. ಇನ್ನು ಮೋದಿ ಸರ್ಕಾರದಿಂದ ಏನಿಲ್ಲ. 15 ಲಕ್ಷ ಹಾಕ್ತೀನಿ ಅಂತಂದ್ರು. ಈಗ 15 ಲಕ್ಷ ಅದನ್ನು ತಿಂದು ಉಂಡು ನಮ್ಗೆ ಜೀರ್ಣ ಸಾಕ್ತಾಯಿಲ್ಲ. ಜೀರ್ಣನೇ ಆಗ್ತಾಯಿಲ್ಲ 15 ಲಕ್ಷ ಹೇಳಿ, ಆಗ್ತಾಯಿಲ್ಲ. ಯಾಕೆಂದರೆ ಬಡವ್ರ ಹೊಟ್ಟೆ ತುಂಬಿಸಂತ ಪುಣ್ಯಾತ್ಮ ಸಿದ್ದರಾಮಯ್ಯ ಸಾಹೇಬ್ರು. ಹಾಗಾಗಿ ಈ ಸಲ ಕಾಂಗ್ರೆಸ್ ಬರಬೇಕು ಸರ್. ನಮ್ಮ ನರೇಂದ್ರ ಮೋದಿ ಅವರು, ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿ ಮೋದಿ ಅವರು ಗೆಲುಕಿನ ಮುಂಚೆ ಒಂದು ಪ್ರಣಾಳಿಕೆಗಳನ್ನ ನೀಡ್ತಾರೆ. 15 ಪ್ರಣಾಳಿಕೆಗಳು 2019 ಅವರು MP ಆಗಿನ ಮುಂಚೆ. ಸೊ ಅದರಲ್ಲಿ ಒಂದು ಮುಖ್ಯವಾಗಿ 5 ಹೇಳ್ತೀನಿ. ಒಂದು, ಎಲ್ಲರ ಅಕೌಂಟಲ್ಲೂ ಕಪ್ಪು ಹಣ ತಂದು ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಅದು ಹಾಕ್ಲಿಲ್ಲ, ಬಿಡಿ ಬೇಡ. ಇನ್ನೆಕ್ಸ್ಟು ಬುಲೆಟ್ ಟ್ರೈನ್ ತರ್ತೀನಿ, ಸ್ಮಾರ್ಟ್ ಸಿಟಿಗಳು ತರ್ತೀನಿ, ನಿರುದ್ಯೋಗಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದರು. ಎಲ್ಲಿ ಸರ್ ಇವೆಲ್ಲ ಎಲ್ಲಿದೆ? ಇವತ್ತು ಎಷ್ಟು ಕಡೆ ಬುಲೆಟ್ ಟ್ರೈನ್ ಹೊಡ್ತದೆ, ಒಂದೇ ಬರೋ ಟ್ರೈನ್ ಬರ್ತಾ ಇದೆ. ಬಟ್ ಬುಲೆಟ್ ಟ್ರೈನ್ ಎಲ್ಲಿದೆ ಸರ್ ಇವತ್ತು? ಸೊ ಎಲ್ಲರ ಅಕೌಂಟಲ್ಲಿ 15 ಲಕ್ಷ ಎಲ್ಲೋಯ್ತು? ಕಪ್ಪು ಹಣ ತರ್ತೀನಿ ಅಂತ ಹೇಳಿದ್ರಲ್ಲ ಸರ್, ಬ್ಲಾಕ್ ಮನಿ ಇಲ್ಲಿ ತಂದರು. ಆಮೇಲೆ ಇವತ್ತು ಎಷ್ಟು ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಸರ್ ಇವತ್ತು? ಎಷ್ಟು ಜನಗಳಿಗೆ ಉದ್ಯೋಗ? ಇವರು ಸೃಷ್ಟಿ ಮಾಡ್ತಾ ಇರೋದು ಇಲ್ಲಿ ಅದಾನಿ ಅಂಬಾನಿಗಳಿಗೆ ಮಾತ್ರ ಲಾಭ ಮಾಡ್ತಿದ್ದಾರೆ ಹೊರತು ಬಡವ್ರಿಗಾಗಿ ಯಾವುದೂ ಮಾಡ್ತಾ ಇಲ್ಲ. ಇಲ್ಲ ಯುವಕರು ಸರ್, ನಾನು ಹೇಳ್ತಾ ಇರೋದು ಪಾಪ ಯುವಕರು ಏನು ಹೇಳ್ತಾರೆ ಅಂತಂದ್ರೆ, ರಾಜಕೀಯವಾಗಿ ಹುಡುಗರನ್ನ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಇದು ಬಹಳ ಖಂಡಿಸ್ತೀನಿ ಸರ್. ಯಾಕಂತ ಹೇಳಿದ್ರೆ ಇವತ್ತು ಯುವಕರನ್ನ ಕೋಮು ಗಲಭೆಗೆ ಮಾತ್ರ ಬಳಸ್ಕೊತಾ ಇದ್ದಾರೆ. ಅದು ಯುವಕರಿಗೆ ಯಾರು ಕೂಡ ಇಲ್ಲಿ ಜಾಬ್ ಕೊಡ್ತಾ ಇರತಕ್ಕಂಥ ಕೆಲಸ ಯಾರು ಮಾಡ್ತಾ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ನರೇಂದ್ರ ಮೋದಿ ಅವ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಯುವಕರಿಗೆ ದಯವಿಟ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರ ಒಂದು ಎಜುಕೇಷನ್ ತಕ್ಕಂತೆ ಒಂದು ಕೆಲಸವನ್ನು ಮಾಡಬೇಕಾಗಿ ಅವ್ರಿಗೆ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಭಾರತ ದೇಶದ ಅಭಿವೃದ್ಧಿ ಪರ ಏನು ಅವರು ಯೋಚನೆಗಳನ್ನ ಮಾಡಿದ್ದಾರೆ, ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಳ್ಳೋದು ಅಲ್ಲದೆ ಅಭಿವೃದ್ಧಿ ಇನ್ನೂ ಜಾಸ್ತಿ ಮಾಡಬೇಕು ಸರ್. ರೈತರು ದಯವಿಟ್ಟು ಸಾಲ ಮನ್ನಾ ಮಾಡಬೇಕು ಸರ್. ಇದೇ ರೈತರ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಪಂಜಾಬಲ್ಲಿ, ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ರೈತರು ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಿ ರೋಡ್ಗೆಲ್ಲ ಮುಳ್ಳು ತಂತಿಗಳು ಹಾಕ್ಸ್ತಾರೆ. ಯಾಕೆ ಸರ್? ಈ ದೇಶದ ಬೆನ್ನೆಲುಬು ರೈತ ಅಲ್ವಾ ಸರ್? ಸೊ ರೈತರಿದ್ರೆ ನಾವು. ಸೊ ಹಾಗಾಗಿ ರೈತರಿಗೂ ಕೂಡ ಇಲ್ಲಿ ನ್ಯಾಯಸಮ್ಮತವಾದಂಥ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಆಸೆ.